ಮಾಡಿಸಿದ್ವಿ. ಫಿನಿಶಿಂಗ್ ಬೇರೆ ಚೆನ್ನಾಗಿ ಕೊಡ್ತಾರೆ ಅಂತ ನನ್ನ ಕಸಿನ್ ಹೇಳಿದ್ರು. ಊಟ ಮಾಡೋಣ ಬಾ, ಹೊಟ್ಟೆ ಸಿತೈತೆ. ಪಾಯಸ ಏನಿಸ್ತಿದೆ, ಬಿಸಿಲು ತಡೆಯೋಕ್ಕಾಯ್ತಾ ಇಲ್ಲ. ಸಾಕಾಗ್ಬಿಟ್ಟೈತೆ ಫೋಟೋಶೂಟ್. ಇನ್ನು 7 ಎತ್ಕೊಂಡು ಕ್ಯಾಮ್ರಾ ಹಿಡ್ಕೊಂಡು ನೋಡಿ ನೋಡಿ ಎಷ್ಟು ಕಷ್ಟಪಡ್ತಾವ್ರೆ ಕಪಲ್ಸ್ ಚೇರ್ ಎತ್ಕೊಂಡು. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪೂಜಾ. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತಿನ ವಿಡಿಯೋ ಏನಂದರೆ ಇದು ಒಂದು ನಮ್ಮ ವರ್ಕಿಂಗ್ ಡೇ ವ್ಲಾಗ್ ಆಗಿರುತ್ತೆ. ಹಾಗೆ ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ಆಯಿತು ನಮ್ಮ ಸ್ಟೂಡೆಂಟ್ ಕಾವ್ಯ ಅವ್ರದ್ದು. ಹೇಗಿತ್ತು ನಮ್ಮ ಒಂದು ಎಕ್ಸ್ಪೀರಿಯೆನ್ಸು, ಎಲ್ಲೆಲ್ಲೆಲ್ಲ ಹೋಗಿದ್ವಿ, ಪ್ರೀ ವೆಡ್ಡಿಂಗ್ ಶೂಟ್ ಯಾವ ಥರ ಆಯ್ತು ಅಂತ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ಯಾರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ನಮ್ಮ ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ತಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ಕೂಡ ತಿಳಿಸ್ಬೋದು. ಇವತ್ತು ನಮ್ಮ ಸ್ಟುಡಿಯೋಗೆ ಇಬ್ಬರು ಕಸ್ಟಮರ್ ಬಂದಿದ್ದರು. ಇವರು ಬರೀ ಹೇರ್ ಸ್ಟೈಲ್ ಮಾತ್ರ ಕೇಳ್ಕೊಂಡು ಬಂದಿದ್ರು. ಅವ್ರು ಕೇಳಿದ ಥರನೇ ಮಾಡಿ ಕೊಟ್ಟಿದ್ವಿ. ಬನ್ನಿ ಅವ್ರು ಏನೆಂದ್ರು ಕೇಳೋಣ. ಏನನ್ನಿಸ್ತು? ತುಂಬ ಚೆನ್ನಾಗಿ ಮಾಡಿದ್ವಿ. ಫಿನಿಶಿಂಗ್ ಸಕ್ಕತ್ತಾಗಿದೆ. ನೀವು ಅನ್ಕೊಂಡಾಗೆ ಬಂತಾ? ನಾವು ಅನ್ಕೊಂಡಾಗೆ ಬಂತು. ನಾವು ಇಲ್ಲೇ ಮಾಡಿಸ್ಬೇಕು ಅಂತ ಮಾಡಿಸಿದ್ವಿ. ಫಿನಿಶಿಂಗ್ ಬೇರೆ ಚೆನ್ನಾಗಿ ಕೊಡ್ತಾರೆ ಅಂತ ನನ್ನ ಕಸಿನ್ ಹೇಳಿದ್ರು. ಅದಕ್ಕೆ ಇಲ್ಲೇ ಮಾಡಿಸಿದ್ವಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ನಮ್ಮ ಕ್ಲೈಂಟ್ ಇಬ್ಬರು ಫುಲ್ ಖುಷಿಯಾಗಿ ಹೋದರು. ತುಂಬಾ ಚೆನ್ನಾಗಿ ಬಂದಿತ್ತು ಹೇರ್ ಸ್ಟೈಲ್. ನನಗೂ ಕೂಡ ತುಂಬಾ ಇಷ್ಟ ಆಯಿತು. ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟು ನಮಗೆ ಇಲ್ಲೇ ನಮ್ಮ ಕುಣಿಗಲ್ ನಿಯರ್ ಒಂದು ನಾಮಕರಣ ಮೇಕಪ್ ಇತ್ತು. ಇಲ್ಲಿ ಸಿಸ್ಟರ್ಸ್ ಇಬ್ಬರು ಮೇಕಪ್ನ ಬುಕ್ ಮಾಡ್ಕೊಂಡಿದ್ರು. ಸ್ವಲ್ಪ ಲೈಟಿಂಗ್ಸ್ ಪ್ರಾಬ್ಲಮ್ ಇದ್ದಿದ್ದರಿಂದ ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಮೇಕಪ್ ಮಾಡಬೇಕಾದ್ರೆ ಫೈನಲ್ ಆಗಿ ಔಟ್ಪುಟ್ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ಈ ಥರ ಇತ್ತು. ಇಬ್ಬರದು ಸಿಸ್ಟರ್ಸು ಸೇಮ್ ಮೇಕಪ್ ಹೇರ್ ಸ್ಟೈಲ್ ಸ್ಯಾರಿ ಎಲ್ಲ ಕೇಳಿದ್ರು, ಮಾಡಿಕೊಟ್ಟಿದ್ವಿ. ಅವ್ರು ಕೇಳಿದ ಥರನೇ ತುಂಬಾ ಖುಷಿಪಟ್ಟರು. ಅವರು ಕೂಡ ಹಾಗೆ ಅಷ್ಟನ್ನ ಕುಂಕುಮ ಎಲ್ಲ ಕೊಟ್ಟು ತುಂಬಾ ಪ್ರೀತಿಯಿಂದ ಮಾತಾಡಿ ಕಳಿಸಿದ್ರು. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ನನ್ನ ಎಲ್ಲ ಕ್ಲೈಂಟ್ಸ್ಗೂ ನಾನು ಮತ್ತೊಂದು ಸಲ ಥ್ಯಾಂಕ್ಸ್ ಹೇಳಬೇಕು. ಅಷ್ಟು ಚೆನ್ನಾಗಿ ನಮ್ಮನ್ನು ಮಾತಾಡಿಸಿ ಅಷ್ಟು ಚೆನ್ನಾಗಿ ಫ್ಯಾಮಿಲಿ ಥರ ಕೇರ್ ಮಾಡಿ ಕಳಿಸ್ಕೊಡ್ತೀರಾ. ತುಂಬಾ ಖುಷಿ ಆಯಿತು. ಊಟ ಮಾಡ್ಕೊಂಡೋಗಿ ಅಂತ ತುಂಬಾ ಬಲವಂತ ಮಾಡಿದ್ರು. ಇಲ್ಲ ಬೇಡ ಅಂದ್ಬಿಟ್ಟು ನಾವು ಅಲ್ಲಿಂದ ಹೊರಟ್ವಿ. ಈಗಂತೂ ಬೇಸಿಗೆ ಕಾಲ ಸ್ಟಾರ್ಟ್ ಆಗ್ತಿರೋದ್ರಿಂದ ಏನಾದರೂ ತಣ್ಣಗೆ ಕುಡಿಬೇಕು, ತಿನ್ನಬೇಕಂತ ಅನ್ನಿಸ್ತಿರುತ್ತೆ. ಹೊರಗಡೆ ಅದು ಇದು ತಿನ್ನೋದಕ್ಕಿಂತ ನ್ಯಾಚುರಲ್ ಆಗಿ ಸಿಗೋದನ್ನು ಆದಷ್ಟು ಯೂಸ್ ಮಾಡ್ಕೊಳ್ಳೋಣ. ಆದಷ್ಟು ಬಾಡಿನ ಕೂಲಾಗಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಹಾಗಾಗಿ ಒಂದು ಎಳ್ನೀರನ್ನ ಕುಡ್ಕೊಂಡು ಮತ್ತೆ ನಾವು ನಮ್ಮ ಅಕಾಡೆಮಿಗೆ ವಾಪಸ್ ಬಂದ್ವಿ. ಒಂದು ಸ್ವಲ್ಪ ಜ್ಯುವೆಲ್ಸ್ ಎಲ್ಲ ಇವಾಗ ಕ್ಲೀನ್ ಮಾಡ್ಕೊತಿದ್ದೀವಿ. ಅಂದರೆ ಈ ಥರ ಓಪನ್ ಆಗಿ ಇಟ್ಟಿರೋದ್ರಿಂದ ಡಿಸ್ಪ್ಲೇಯಲ್ಲಿ ಪ್ರತಿದಿನ ಕ್ಲೀನ್ ಮಾಡಬೇಕಾಗುತ್ತೆ. ಪ್ರತಿದಿನ ಟೈಮ್ ಇಲ್ಲ ಅಂದರೂ ಒಂದು 3 ಡೇಸ್ಗಾದರೂ ಒನ್ಸ್ ಈ ಥರ ಕ್ಲೀನ್ ಮಾಡ್ಕೊಬೇಕಾಗುತ್ತೆ. ಮತ್ತು ಜ್ಯುವೆಲ್ಸ್ ಎಲ್ಲ ಸ್ವಲ್ಪ ಎತ್ತಿಟ್ಕೋಬೇಕಿತ್ತು. ನಾಳೆ ನಮ್ಮ ಸ್ಟೂಡೆಂಟ್ ಕಾವ್ಯ ಅವ್ರದ್ದು ಪ್ರೀ ವೆಡ್ಡಿಂಗ್ ಶೂಟ್ ಇತ್ತು. ಹಾಗೆ ನಾನು ಕೂಡ ಒಂದು ಸ್ಯಾರಿ ಶೂಟ್ನ ಮಾಡಿಸೋಣ ಅಂತ ತುಂಬ ದಿನದಿಂದ ಪ್ಲ್ಯಾನ್ ಮಾಡಿದ್ದೆ, ಆಗಿರಲಿಲ್ಲ. ಸಂಕ್ರಾಂತಿ ಹಬ್ಬದ ಟೈಮಲ್ಲೇ ಮಾಡಿಸ್ಬೇಕಿತ್ತು. ಅವಾಗ ಕೆಲವೊಂದು ರೀಸನಿಂದ ಆಗಿರಲಿಲ್ಲ. ಹಾಗೇ ಇತ್ತು, ಸ್ಯಾರಿ ರೆಡಿ ಮಾಡಿಸಿಟ್ಟಿದ್ದೆ. ಅದಕ್ಕೆ ಜ್ಯುವೆಲ್ಸ್ ಕೂಡ ಎಲ್ಲದನ್ನು ಅರೇಂಜ್ ಮಾಡ್ಕೊಂಡಿದ್ದೆ, ಬಟ್ ಆಗಿರಲಿಲ್ಲ. ಹಂಗಾಗಿ ಹೇಗೂ ಫೋಟೋಶೂಟ್ ಮಾಡಿಸ್ತಿದ್ದೀವಲ್ಲ ಜೊತೆಯಲ್ಲಿ ನಮ್ಮದು ಕೂಡ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಾಗಾಗಿ ಎಲ್ಲ ಇವಾಗ ರೆಡಿ ಮಾಡ್ಕೊತಿದ್ದೀವಿ ಹಿಂದಿನ ದಿನ. ಮತ್ತು ಹೊರಗಡೆ ಹೋದಾಗ ನಮ್ಗೆ ಏನು ಬೇಕು ಅನ್ನೋದನ್ನು ಅಲ್ಲಿ ಹುಡ್ಕೋದಕ್ಕಾಗಲ್ಲ. ಹಿಂದಿನ ದಿನವೇ ಏನೇನೆಲ್ಲ ಬೇಕು, ನಮ್ಮದು ಯಾವ ರೀತಿ ಪ್ಲ್ಯಾನ್ ಮಾಡಿದ್ದೀವಿ ಅದಕ್ಕೆ ಅದನ್ನೆಲ್ಲ ಅರೇಂಜ್ ಮಾಡಿ ಎತ್ತಿಟ್ಕೊತಾ ಇದ್ದೀವಿ. ಮತ್ತು ಬ್ಯಾಂಗಲ್ಸ್ ಕೂಡ ಬಂದಿತ್ತು. ಈಗ ನಮ್ಮ ಶಾಪಲ್ಲಿ ಬ್ಯಾಂಗಲ್ಸ್ ಕೂಡ ಅವೈಲೇಬಲ್ ಇದೆ. ಯಾಕಂದರೆ ಸ್ಯಾರೀಸ್ ಎಲ್ಲ ತಗೊಂಡಾಗ ಕೇಳಿದರು, ತುಂಬ ಜನ ಕೇಳ್ತಿದ್ರು ಮ್ಯಾಚಿಂಗ್ ಬ್ಯಾಂಗಲ್ಸ್ ಕೂಡ ಇಡಿ ಅಂತ. ಹಾಗಾಗಿ ಅದು ಕೂಡ ಬಂದಿತ್ತು. ಅದನ್ನು ಎಲ್ಲ ಹಾಗೆ ಅನ್ಪ್ಯಾಕ್ ಮಾಡಿ ನಮಗೆ ಬೇಕಾಗಿರೋವಂಥ ಕಲರ್ ಬಳೆಗಳನ್ನು ಕೂಡ ಹಾಗೆ ಎಲ್ಲ ಮ್ಯಾಚ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಈ ಥರ ಗಾಜಿನ ಬಳೆ ತುಂಬಾ ಇಷ್ಟ ನನಗಂತೂ. ನಿಮಗೆ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟಲ್ಲಿ ತಿಳಿಸಿ. ಹೆಣ್ಮಕ್ಳಿಗೆ ಬಳೆ, ಒಡವೆ ಅಂದರೆ, ಸೀರೆ ಅಂದರೆ ಯಾರಿಗೆ ತಾನೇ ಇಷ್ಟ ಇರೋಲ್ಲ ಅಲ್ವಾ? ಹಾಗಾಗಿ ಇವಾಗ ಅದು ಕೂಡ ನಮ್ಮ ಹತ್ರ ಸಿಗ್ತಾ ಇದೆ. ತುಂಬ ಜಾಸ್ತಿ ಕಲೆಕ್ಷನ್ಸ್ ಇನ್ನೂ ಸದ್ಯಕ್ಕೆ ತರೋಕ್ಕಾಗಿಲ್ಲ. ಸಿಂಪಲಾಗಿ ಏನು ಟ್ರೆಂಡಿಂಗಲ್ಲಿದೆ ಆ ಥರದ್ದೆಲ್ಲ ಐಟಮ್ಸ್ಗಳು ಸಿಗುತ್ತೆ. ನೋಡೋಣ ಫ್ಯೂಚರಲ್ಲಿ ಆದರೆ ಇನ್ನೂ ಜಾಸ್ತಿ ಒಂದು ಆಪ್ಷನ್ಸ್ ಸಿಗೋ ಥರ ಮಾಡೋ ಪ್ಲ್ಯಾನ್ ಕೂಡ ಇದೆ. ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ಸ್ ಆಗಿರ್ಬೋದು. ಮತ್ತು ಸ್ಯಾರಿ ಎಲ್ಲ ಉಟ್ಟಾಗ ಪ್ರತಿ ಹೆಣ್ಮಕ್ಳಿಗೂ ಇಷ್ಟ ಆಗುತ್ತೆ ಬಳೆ ಎಲ್ಲ ಹಾಕ್ಕೊಳ್ಳೋದು. ಹಂಗಾಗಿ ಈಗ ಅದನ್ನು ಕೂಡ ತರಿಸಿದ್ದೀನಿ. ಮತ್ತು ಈ ಹೊಸದೊಂದು ವೆಂಕಟರಮಣ ಸ್ವಾಮಿದೊಂದು ನೆಕ್ ಪೀಸ್ ಬಂದಿತ್ತು. ಅದನ್ನು ಹಾಗೆ ಒಂದು ವೀಡಿಯೋ ಮಾಡೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಂಡಿದ್ದೆ. ಅದನ್ನು ಕೂಡ ಈಗ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿದೆ.
ಚೆನ್ನಾಗಿದೆ. ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ಈ ಥರ ಜ್ಯುವೆಲ್ಸ್ನೆಲ್ಲ ವೇರ್ ಮಾಡಿದಾಗ. ನಾನು ತಿರುಪತಿಗೆ ಹೋದಾಗ ಹಾಕ್ಕೊಂಡಾಗ ನನಗದು ಆದಂಥ ಫೀಲು. ತುಂಬ ಜನ ಅದನ್ನು ಕೂಡ ಇಷ್ಟಪಟ್ಟು ತರಿಸ್ಕೊಂಡ್ರು, ಖುಷಿ ಆಯಿತು. ಹಾಗೆ ಇವಾಗ ಹೊಸ ಥರ ಬಂದಿದೆ ಕಲೆಕ್ಷನ್. ಈ ಥರ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಬೈ ಮಾಡ್ಬೋದು. ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ, ಅದಕ್ಕೆ ವಾಟ್ಸಪ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಹಾಗೆ ಪ್ರೀ ವೆಡ್ಡಿಂಗಿಗೆ ಬೇಕಾದಂಥ ಕೆಲವೊಂದಷ್ಟು ಜ್ಯುವೆಲ್ಸು ಮತ್ತು ಸ್ಯಾರೀಸ್ ಎಲ್ಲ ನಮ್ಮ ಹತ್ರನೇ ಬೈ ಮಾಡಿದರು. ಅದನ್ನು ಎಲ್ಲ ಈಗ ಅರೇಂಜ್ ಮಾಡಿ ಎತ್ತಿಟ್ಕೊತಾ ಇದ್ದೀವಿ. ಒಂದು ರೆಟ್ರೋ ಥೀಮಲ್ಲಿ ಮತ್ತು ಟ್ರೆಡಿಷ್ನಲ್ಲು, ವೆಸ್ಟ್ರನ್ನು, ಈ ಥರ ಡಿಫ್ರೆಂಟಾಗೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಮತ್ತು ತುಂಬ ಜಾಸ್ತಿ ದಿನ ನಾವು ಟೈಮ್ ತಗೊಂಡು ಪ್ಲ್ಯಾನ್ ಮಾಡಿರೋದಲ್ಲ, ಎಲ್ಲ 2 to 3 ಡೇಸಲ್ಲಿ ಅರೇಂಜ್ ಮಾಡ್ಕೊಂಡಿರೋ ಅಂಥದ್ದು. ಒಂದೊಂದು ಸಲ ಏನನ್ಸುತ್ತೆ ಗೊತ್ತಾ, ತುಂಬಾ ಜಾಸ್ತಿ ತಿಂಗಳಾಂಗಟ್ಲೆ ಪ್ಲ್ಯಾನ್ ಮಾಡಿ ಅವು ಕೂಡ ಸಕ್ಸಸ್ಫುಲ್ ಆಗಲ್ಲ. ಈ ಥರ ಅರ್ಜೆಂಟಲ್ಲಿ ನಾವೇನು ಪ್ಲ್ಯಾನ್ ಮಾಡ್ತೀವೋ ಅದೇ ತುಂಬ ಚೆನ್ನಾಗಾಗುತ್ತೆ ಅಂತ ಅನಿಸುತ್ತೆ. ಇವತ್ತು ನಮಗದು ಎಕ್ಸ್ಪೀರಿಯನ್ಸ್ ಆಯಿತು. ಯಾಕಂದರೆ ನಮಗೆ ತುಂಬಾ ಕಡಿಮೆ ಇತ್ತು ಟೈಮು. ಹಾಗಾಗಿ ಆದಷ್ಟು ಇರೋವಂಥ ಟೈಮಲ್ಲಿ ಎಷ್ಟಾಗುತ್ತೆ ಅಷ್ಟೆಲ್ಲ ಅರೇಂಜ್ ಮಾಡ್ಕೊತಾ ಇದ್ವಿ. ಮತ್ತು ನಂದು ಸ್ಯಾರಿ ಶೂಟ್ ಮಾಡಿಸ್ಬೇಕನ್ನಲ್ಲ, ಈಗ ನಾವು ಔಟ್ಡೋರಲ್ಲಿ ಫೋಟೋಶೂಟ್ ಮಾಡಿಸ್ತಿರೋದ್ರಿಂದ ಮತ್ತು ಅಲ್ಲೆಲ್ಲೂ ನಮಗೆ ಈ ಥರ ಕಾಸ್ಟ್ಯೂಮ್ಸ್ ಎಲ್ಲ ಕರೆಕ್ಟಾಗಿ ವೇರ್ ಮಾಡೋಕ್ಕೆ ಅದಕ್ಕೆಲ್ಲ ಜಾಗ ಇರೋಲ್ಲ. ಪ್ರೀ ವೆಡ್ಡಿಂಗ್ ಶೂಟ್ ಅಂದಮೇಲೆ ಅದರಲ್ಲಿ ಟೆಂಟ್ನ ಕೊಡ್ತಾರೆ, ಅದರಲ್ಲೇ ನಾವು ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಆ ಜಾಗಗಳಲ್ಲಿ ಸ್ಯಾರಿ ಉಡೋದೆಲ್ಲ ತುಂಬಾ ಕಷ್ಟ ಆಗುತ್ತೆ. ಮತ್ತು ಈ ಥರ ಸಿಲ್ಕ್ ಸ್ಯಾರೀಸ್ ಅಂತೂ ಇನ್ನೂ ಕಷ್ಟ. ಹಾಗಾಗಿ ಅದನ್ನು ಪ್ರೀಪ್ಲೀಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಮತ್ತು ಈ ಥರ ಸ್ಯಾರೀಸ್ ಎಲ್ಲ ಪ್ಲೀಟಿಂಗ್ ಮಾಡಿ ಎತ್ತಿಟ್ಕೊಂಡು ಉಟ್ಕೊಂಡ್ರೆ ನೀಟಾಗಿ ಬರುತ್ತೆ. ಡೈರೆಕ್ಟಾಗಿ ಉಟ್ಕೊತೀವಿ ಅಂದರೆ ಫಿನಿಶಿಂಗ್ ಅಷ್ಟು ಚೆನ್ನಾಗಿ ಬರಲ್ಲ. ಹಾಗಾಗಿ ಪ್ರೀಪ್ಲೀಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಈ ಒಂದು ಟ್ರೆಂಡಿಂಗ್ ಸ್ಯಾರಿ ರಸ್ಟ್ ಆರೆಂಜ್ ಈಗಂತೂ ತುಂಬಾ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗಾಗಿ ನಡೀತಿದೆ. ಹಂಗಾಗಿ ನನಗೂ ಕೂಡ ಆಸೆ ಆಯಿತು ಹಾಕ್ಕೊಳ್ಳೋಣ ಅಂತ ರೆಡಿ ಮಾಡಿ ಇಟ್ಕೊಂಡೆ. ಮತ್ತು ಕಸ್ಟಮರ್ಸ್ ಕೂಡ ಇದ್ದರು ಆ ಟೈಮಲ್ಲಿ. ಇದೇ ಥರ ಇರುತ್ತೆ ಪ್ರತಿದಿನ, ಏನಾದರೂ ಒಂದು ಕೆಲಸ ಅದು ಇದು ಮಾಡ್ಕೊಂಡು ಫುಲ್ ಬ್ಯುಸಿಯಾಗಿ ಹೋಗಿರ್ತೀನಿ ನಾನಂತೂ. ಆರಾಮಾಗಿ ಕುತ್ಕೊಂಡು ಇವತ್ತು ನನಗೆ ಏನು ಕೆಲಸ ಇಲ್ಲ, ಏನು ಟೆನ್ಷನ್ ಇಲ್ಲ ಅಂತ ಟೈಮ್ ಕಳೆಯೋ ಅಂಥ ಟೈಮೇ ಸಿಕ್ಕಿಲ್ಲ ನನಗೆ. ಕಸ್ಟಮರ್ನ ಅಟೆಂಡ್ ಮಾಡಿ ಕಳಿಸ್ದೆ. ಅದಾದಮೇಲೆ ನಮ್ಮ ಬ್ರೈಡ್ ರೆಡಿ ಆಗ್ತಿದ್ದಾರೆ, ಫೇಶಿಯಲ್ ಮಾಡಿಸ್ತಾ ಇದ್ದಾರೆ. ಟೈಮೇ ಕೊಡೋಕ್ಕಾಗ್ತಿಲ್ಲ ಯಾರಿಗೂ. ನನಗಂತೂ ಅದೊಂದು ಸ್ವಲ್ಪ ಬೇಜಾರಿದೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಫೇಶಿಯಲ್ ಎಲ್ಲ ಮಾಡಿಸ್ಕೊಂಡು ವ್ಯಾಕ್ಸು ಅದು ಇದು ಎಲ್ಲ ಇತ್ತು, ಎಲ್ಲ ಮುಗಿಸ್ಕೊಂಡ್ವಿ. ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗೆ ನಾವು ಹೊರಡಬೇಕಿತ್ತು. ಅರ್ಲಿ ಮಾರ್ನಿಂಗು ಶೂಟ್ ಮಾಡಿಸೋಣ ರೆಟ್ರೋ ಥೀಮಲ್ಲಿ ಅಂತ ಮನೆಗೆ ಬಂದರು. ಸ್ಯಾರಿ ವೇರ್ ಮಾಡಿಬಿಟ್ಟು ಸಿಂಪಲ್ಲಾಗಿ ಮೇಕಪ್ಪು, ಆದಷ್ಟು ಪ್ರೀ ವೆಡ್ಡಿಂಗಿಗೆಲ್ಲ ಮೇಕಪ್ ತುಂಬಾ ನ್ಯಾಚುರಲಾಗಿ ಸಿಂಪಲ್ಲಾಗಿರಬೇಕು. ಮೇಕಪ್ನ ಮಾಡಿಕೊಂಡು, ಮತ್ತು ಅವ್ರದ್ದು ಆಲ್ರೆಡಿ ಸ್ಟ್ರೈಟ್ನಿಂಗ್ ಆಗಿರೋದ್ರಿಂದ ಅದಕ್ಕೆ ಬೇರೆ ಹೇರ್ ಸ್ಟೈಲೆಲ್ಲ ಮಾಡೋದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಹಂಗಾಗಿ ಅದನ್ನೇ ಒಂದು ಸ್ವಲ್ಪ ಸ್ಟ್ರೈಟ್ನಿಂಗ್ ಮಾಡ್ಕೊಂಡು ನೀಟಾಗಿ ಅರೇಂಜ್ ಮಾಡಿಕೊಂಡು ಹೊರಟ್ವಿ. ಮಾರ್ನಿಂಗ್ ನಾವು ಒಂದು 5:30 ಅಷ್ಟರಲ್ಲಿ ಹೋಗೋಣ ಅಂದ್ಕೊಂಡ್ವಿ. ಎಷ್ಟೇ ಬೇಗ ಹೋಗ್ಬೇಕಂತ ಅಂದ್ಕೊಂಡು ಸ್ವಲ್ಪ ಟೈಮ್ ಆಗೇ ಆಗುತ್ತೆ. ಮತ್ತು ಬೆಳಕಾಗಬೇಕು ವೀಡಿಯೋ ಶೂಟೆಲ್ಲ ಮಾಡಬೇಕು ಅಂದರೆ. ಹಂಗಾಗಿ ನಾವು ಹೊರಟಿದ್ದ ಟೈಮ್ ಕರೆಕ್ಟಾಗೇ ಇತ್ತು. ಇನ್ನೂ ಸನ್ರೈಸ್ ಕೂಡ ಆಗಿರಲಿಲ್ಲ, ಆವಾಗಿನ್ನೂ ಆಗ್ತಾ ಇತ್ತು. ಒಂಥರ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ಜರ್ನಿ ಮಾಡೋದು. ನಾವಿವಾಗ ಪ್ರೀ ವೆಡ್ಡಿಂಗ್ ಶೂಟ್ಗೆ ಹೋಗ್ತಾ ಇರೋದು ಬಂದು ಇಲ್ಲೇ ನಿಯರ್ ನಮ್ಮ ತುಮಕೂರಲ್ಲಿ. ಏನು ಅನಿಸುತ್ತೆ ಗೊತ್ತಾ, ತುಂಬ ದೂರ ಎಲ್ಲ ಹೋಗ್ತಾರೆ. ಮತ್ತು 3 ದಿನ 4 ದಿನ ಕೂಡ ಹೋಗ್ತಾರೆ. ಅಂದರೆ ಅದು ಅವರವರ ಇಷ್ಟಕ್ಕೆ ಬಿಟ್ಟಿದ್ದು. ಬಟ್ ನಮಗೆ ಅಷ್ಟೊಂದು ಟೈಮ್ ಕೂಡ ಇರಲಿಲ್ಲ. ಹಾಗೆ ನಾವು ಒಂದು ಬಜೆಟಲ್ಲಿ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಂಗಾಗಿ ನಮ್ಮ ತುಮಕೂರಲ್ಲೇ ಒಳ್ಳೊಳ್ಳೆ ಪ್ಲೇಸಸ್ಗಳಿದೆ ಅಂದ್ಬಿಟ್ಟು ನಮ್ಮ ಇವಾಗ ಮದುವೆ ಆಗ್ತಿದ್ರಲ್ಲ ಕಾವ್ಯ ಅವರ ಹುಡುಗ, ಅವ್ರ ಕಡೆ ಅವರು ಫೋಟೋಗ್ರಾಫರ್ ಸಜೆಸ್ಟ್ ಮಾಡಿದ್ರು ತುಮಕೂರಲ್ಲೇ ಮಾಡೋಣ ಅಂತ. ಹಾಗೆ ನಾನು ಕೂಡ ಲಾಸ್ಟ್ ಟೈಮ್ ನಮ್ಮ ಫ್ರೆಂಡ್ದು ಕೂಡ ತುಮಕೂರಲ್ಲೇ ಮಾಡಿಸಿದ್ರು. ಹಂಗಾಗಿ ಕೆಲವೊಂದು ಪ್ಲೇಸಸ್ಗಳನ್ನೆಲ್ಲ ನೋಡಿದ್ರಿಂದ ಸರಿ ಆಯಿತು ಅಂದ್ಬಿಟ್ಟು ತುಮಕೂರಲ್ಲೇ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಯಾರಿಗಾದರೂ ನಮ್ಮ ಸುತ್ತಮುತ್ತ ಇರೋರಿಗೆ ಪ್ರೀ ವೆಡ್ಡಿಂಗ್ ಎಲ್ಲ ಮಾಡಿಸ್ಬೇಕು, ಇಲ್ಲ ವೀಡಿಯೋ ಶೂಟ್ ಏನಾದರೂ ಮಾಡಿಸ್ಬೇಕಂತ ಐಡಿಯಾ ಇತ್ತು, ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅಂದರೆ ಆರಾಮಾಗಿ ಮಾಡಿಸ್ಬೋದು. ಇಲ್ಲೇ ನೋಡಿ ಎಷ್ಟು ಒಳ್ಳೊಳ್ಳೆ ಪ್ಲೇಸಸ್ ಇದೆ, ಅದನ್ನು ನಾವು ಯೂಸ್ ಮಾಡ್ಕೊಬೇಕು ಅಷ್ಟೇ. ಫಸ್ಟು ನಾವು ಬಂದಿರೋದು ಇವಾಗ ಚರ್ಚ್ ಸರ್ಕಲ್ಗೆ. ಇದು ಶಿರಾ ಗೇಟ್ ಹತ್ರ ಬರುತ್ತೆ. ಇಲ್ಲಿ ಒಂದು ಸ್ವಲ್ಪ ಹಳೆ ಅಂಗಡಿಗಳೆಲ್ಲ ಇದೆ. ಇಲ್ಲಿ ರೆಟ್ರೋ ಥೀಮಲ್ಲಿ ಫೋಟೋಶೂಟ್ ಮಾಡೋಣ ಅಂದ್ಬಿಟ್ಟು ಫಸ್ಟ್ ಲೊಕೇಶನ್ ಇವಾಗ ನಾವು ಬಂದಿದ್ದೀವಿ. ರೆಟ್ರೋ ಥೀಮ್ ಆಗಿರೋದ್ರಿಂದ ಅದಕ್ಕೆ ವೈಟ್ ಆ್ಯಂಡ್ ಬ್ಲ್ಯಾಕ್ ಸ್ಯಾರಿನ ನಾವು ಮ್ಯಾಚ್ ಮಾಡ್ಕೊಂಡಿದ್ವಿ. ಇದು ಬಂದು ನಮ್ಮ RP ಫ್ಯಾಷನಲ್ಲೇ ಪರ್ಚೇಸ್ ಮಾಡಿರೋ ಅಂಥದ್ದು. ಅದಕ್ಕೆ ಬ್ಲೌಸು ಕೂಡ ನಮ್ಮ ಬೊಟಿಕಲ್ಲೇ ಸ್ಟಿಚ್ ಆಗಿದೆ. ರೆಡಿ ಮಾಡಿಕೊಂಡು ಬಂದ್ವಿ. ಫೋಟೋಶೂಟ್ ಅಂತೂ ಸಖತ್ತಾಗಿತ್ತು. ಆಲ್ರೆಡಿ ನಾವು ಹೋಗೋ ಅಷ್ಟರಲ್ಲಿ ಒಂದು 4-5 ಕಪಲ್ದು ವೀಡಿಯೋ ಶೂಟ್ ಫೋಟೋಶೂಟ್ ಎಲ್ಲ ನಡೀತಾ ಇತ್ತು. ಹಾಗೆ ಅವ್ರದ್ದೆಲ್ಲ ನೋಡಿಕೊಂಡು ನಾವು ಕೂಡ ಫೋಟೋಶೂಟ್ಗೆ ಇವಾಗ ನೋಡ್ತಾ ಇದ್ದೀವಿ. ನಮ್ಮ ಕಪಲ್ಸ್ಗೆ ಫಸ್ಟ್ ಎಕ್ಸ್ಪೀರಿಯೆನ್ಸು. ತುಂಬಾ ನಾಚ್ಕೊತಿದ್ರು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಪೋಸಸ್ ಕೊಡೋದೆಲ್ಲ ತುಂಬಾ ಕಷ್ಟ. ಕೆಲವರೆಲ್ಲ ಫಸ್ಟ್ ಟೈಮ್ ಕ್ಯಾಮ್ರಾನ ಫೇಸ್ ಮಾಡ್ತಿರ್ತಾರೆ. ಅದರಲ್ಲೂ ಹುಡುಗಿರಿಗಂತೂ ವೀಡಿಯೋ ಫೋಟೋ ತೊಗೊಂಡು ಸ್ವಲ್ಪ ಅಭ್ಯಾಸ ಇರುತ್ತೆ. ಗಂಡು ಮಕ್ಕಳಿಗೆ ಸ್ವಲ್ಪ ನಾಚಿಕೆ. ಕೆಲವರೆಲ್ಲ ಅಷ್ಟು ಓಪನ್ ಅಪ್
ಆಗಲ್ಲ. ಈಗ ಅವರ ಜೋಡಿಗೋಸ್ಕರ ಅವರು ಸಪೋರ್ಟ್ ಮಾಡಲೇಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಕಷ್ಟ ಆಯಿತು. ಆಮೇಲೆ ಎಲ್ಲ ಸ್ವಲ್ಪ ಅಡ್ಜಸ್ಟ್ ಆಯಿತು. ಎಕ್ಸ್ಪ್ರೆಷನ್ಸ್ ಎಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಫೈನಲಿ ಔಟ್ಪುಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ನಾನು ಆಲ್ರೆಡಿ ನಿನ್ನೆ ಶಾರ್ಟ್ಸಲ್ಲಿ ಈ ಒಂದು ವೀಡಿಯೋನ ಪೋಸ್ಟ್ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿದೆ. ನಿಮ್ಗೇನು ಅನಿಸ್ತು, ಯಾರೆಲ್ಲ ನೋಡಿದ್ದೀರಾ ವೀಡಿಯೋನ ಆಲ್ರೆಡಿ ಅಂತ ಕಮೆಂಟಲ್ಲಿ ತಿಳಿಸಿ. ನಮ್ಮ ಕಪಲ್ಸ್ ಇಬ್ಬರು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು. ಸಿಂಪಲ್ ಆ್ಯಂಡ್ ಕ್ಯೂಟಾಗಿ ನಮ್ಮದೇ ದೃಷ್ಟಿ ಆಗ್ಬೋದು ಅಂತ ಅನಿಸುತ್ತೆ. ದಯವಿಟ್ಟು ಯಾರು ಹಾಕ್ಬೇಡಿ ದೃಷ್ಟಿನ. ನಾನು ಕೂಡ ಅಷ್ಟೇ ಖುಷಿಯಾಗಿರಲಿ, ಚೆನ್ನಾಗಿರಲಿ ಅಂತಲೇ ವಿಶ್ ಮಾಡ್ತೀನಿ ಅಷ್ಟೇ. ಯಾರಾದರೂ ಒಬ್ಬರು ಚೆನ್ನಾಗಿ ಕಾಣ್ತಿದ್ದಾರೆ, ಚೆನ್ನಾಗಿ ಬೆಳೀತಿದ್ದಾರೆ ಅಂತ ಅಂದರೆ ಆದಷ್ಟು ಯಾರು ಅಷ್ಟೇ, ಇವರೇ ಅಂತಲ್ಲ, ಯಾರಿಗೂ ಅಷ್ಟೇ ಇನ್ನೊಬ್ಬರನ್ನ ನೋಡಿ ಹೊಟ್ಟೆ ಉರಿ ಪಟ್ಕೊಳ್ಳೋದು, ಅಸೂಯೆ ಪಟ್ಕೊಳ್ಳೋದು ದಯವಿಟ್ಟು ಮಾಡಬೇಡಿ. ಅದಂತೂ ನಮ್ಮ ಲೈಫ್ಗೆ ನಿಜವಾಗ್ಲೂ ಒಳ್ಳೆಯದಂತೂ ಮಾಡಲ್ಲ. ಹಾಗಾಗಿ ಆದಷ್ಟು ಯಾರಾದರೂ ಚೆನ್ನಾಗಿದ್ದಾರೆ, ಚೆನ್ನಾಗಿ ಕಾಣ್ತಿದ್ದಾರೆ ಅಂದರೆ ಅದನ್ನು ನೋಡಿ ಖುಷಿ ಪಡಿ. ನಿಮಗೆ ಇಲ್ಲಿ ಖುಷಿ ಪಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಹೊಟ್ಟೆ ಮಾತ್ರ ಹುರ್ಕೋಬೇಡಿ ಅಂತಲೇ ಎಲ್ಲರಿಗೂ ಹೇಳ್ತೀನಿ ನಾನು. ಫೋಟೋಶೂಟ್ ಅಂತೂ ತುಂಬಾ ಚೆನ್ನಾಗಿ ಆಗ್ತಿತ್ತು. ಹಾಗೆ ತುಂಬಾ ಬೇಗ ಕೂಡ ಆಯಿತು. ಅದೊಂದು ಖುಷಿ ವಿಷಯ ಅಂತಲೇ ಹೇಳ್ಬೋದು. ಫೋಟೋಗ್ರಾಫರ್ ಬಂದು ನಮ್ಮ ಹುಡುಗನ ಫ್ರೆಂಡೇ ಆಗಿರೋದ್ರಿಂದ ಅವ್ರಿಗೆ ಸ್ವಲ್ಪ ಅಲ್ಲಿ ಚೆನ್ನಾಗಿತ್ತು ಬಾಂಡಿಂಗ್ ಅಂತಲೇ ಹೇಳ್ಬೋದು. ಫೋಟೋಶೂಟ್ ನಡಿಬೇಕಾದ್ರೆ ನಾವೇನು ಮಾಡೋದು ಮಧ್ಯದಲ್ಲಿ ಅಂದ್ಬಿಟ್ಟು ಆ ಟೈಮಲ್ಲಿ ನಾನು ಕೂಡ ಒಂದು ಸ್ವಲ್ಪ ಫೋಟೋ ವೀಡಿಯೋಸ್ ಎಲ್ಲ ಮಾಡಿಸ್ಕೊಂಡೆ. ನಮ್ಮ ಭವ್ಯ ನಮ್ಮ ಜೊತೆಲಿ ಇರ್ತಾರೆ ಯಾವಾಗ್ಲೂ. ನಮ್ಮ ವೀಡಿಯೋಗ್ರಾಫರು ಫೋಟೋಗ್ರಾಫರ್ ಅಂತ ಹೇಳಿದ್ರು ಕೂಡ, ಪರ್ಸ್ನಲ್ ಫೋಟೋಗ್ರಾಫರ್ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಅದಾದಮೇಲೆ ಕಪಲ್ಸ್ದು ಫಸ್ಟು ಕಾಸ್ಟ್ಯೂಮ್ ಶೂಟ್ ಮುಗೀತು. ನೆಕ್ಸ್ಟ್ ಕಾಸ್ಟ್ಯೂಮ್ ಇವಾಗ ಚೇಂಜ್ ಮಾಡ್ತಾ ಇದ್ದೀವಿ. ನಾನು ಕೂಡ ತುಂಬ ದಿನದಿಂದ ಅಂದ್ಕೊಂಡಿದ್ವಿ ಈ ಥರ ಒಂದು ವಿಡಿಯೋ ಮಾಡಿಸ್ಬೇಕು ಅಂತ. ಈಗ 2 in 1 ಅಂತಲೇ ಹೇಳ್ಬೋದು. ಆ ಕಪಲ್ ಶೂಟು ಕೂಡ ನಡೀತಿತ್ತು, ಅದ್ರ ಜೊತೆ ನಮ್ಮದು ಕೂಡ ವಿಡಿಯೋ ಶೂಟ್ನ ಮಾಡಿಸ್ಕೊಂಡ್ವಿ. ಈ ಥರ ಸೇಮ್ ಡ್ರೆಸ್ನ ಪೇರ್ ಮಾಡ್ಕೊಂಡಿದ್ವಿ ಇಬ್ರು. ಒಂದು ಫ್ರೆಂಡ್ಶಿಪ್ದು ವಿಡಿಯೋ ಮಾಡಿಸ್ಬೇಕಂತ. ಯಾಕೆ ಈ ಥರ ಅಂತ ಅನ್ನಿಸ್ಬೋದು. ಕಾವ್ಯ ನನ್ನ ಸ್ಟೂಡೆಂಟೇ ಆಗಿರ್ಬೋದು, ಬಟ್ ನಾನು ಸ್ಟೂಡೆಂಟ್ ಆಗೋದಕ್ಕಿಂತ ಮುಂಚೆ ನನ್ನ ಒಂದು ಬೆಸ್ಟ್ ಫ್ರೆಂಡ್ ಕೂಡ ಆಗಿದ್ದರು. ಹಾಗೆ ನನ್ನ ಒಂದು ಪರ್ಮನೆಂಟ್ ಕಸ್ಟಮರ್ ಕೂಡ ಆಗಿದ್ದರು ಅದಕ್ಕಿಂತ ಮುಂಚೆ. ಏನೋ ಒಂದು ಒಳ್ಳೆ ಬಾಂಡಿಂಗ್ ಇದೆ ನಮ್ಮ ಮಧ್ಯದಲ್ಲಿ. ಹಂಗಾಗಿ ಕೆಲವೊಬ್ಬರಿಗೆ ಅನ್ನಿಸ್ಬೋದು ಏನು ಇವ್ರಿಗೆ ಮಾತ್ರ ಸ್ಪೆಷಲ್ ಅಂತ. ಕೆಲವೊಬ್ಬರು ಜೀವನದಲ್ಲಿ ಕೆಲವೊಬ್ಬರು ತುಂಬಾ ಸ್ಪೆಷಲ್ ಆಗಿರ್ತಾರೆ. ಅದರಲ್ಲಿ ಇವರು ಒಬ್ಬರು ನನ್ನ ಲೈಫಲ್ಲಿ ಅಂತ ಹೇಳಿದ್ರು ತಪ್ಪಾಗಲ್ಲ. ತುಂಬಾ ರೀಸನ್ಸ್ ಇದೆ. ಅದೆಲ್ಲದನ್ನು ನಾನು ಎಕ್ಸ್ಪ್ಲೈನ್ ಮಾಡಬೇಕು ಅಂತ ನನಗೆ ಅನ್ನಿಸ್ತಿಲ್ಲ. ಮದುವೆ ಆಗಿ ಹೋಗ್ತಿದ್ದಾರೆ ಇನ್ನೇನು 2-3 ದಿನದಲ್ಲಿ. ಅಷ್ಟರಲ್ಲಿ ಒಂದು ಬ್ಯಾಚುಲರ್ ಆಗಿ ಈ ಥರ ಒಂದು ಫ್ರೆಂಡ್ಶಿಪ್ಪಲ್ಲಿ ಒಂದು ವಿಡಿಯೋ ಮಾಡಿಸ್ಬೇಕಂತ ತುಂಬಾ ಆಸೆ ಇತ್ತು. ಅದು ಕೂಡ ಇವತ್ತು ನೆರವೇರ್ತು ಅಂತಲೇ ಹೇಳ್ಬೋದು. ಚೆನ್ನಾಗಿ ಬಂದಿದೆ ಔಟ್ಪುಟ್. ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಶಾರ್ಟ್ಸಲ್ಲಿ ಈ ವಿಡಿಯೋ ಬರುತ್ತೆ ವಿತ್ ಮ್ಯೂಸಿಕ್ಕು. ನಮ್ಮ ಇನ್ನೊಬ್ಬರು ಫ್ರೆಂಡ್ ಜೊತೆ ಕೂಡ ಇದೇ ಥರ ವಿಡಿಯೋನ ಮಾಡಿಸಿದ್ದೆ. ಅದು ಸ್ಯಾರಿಯಲ್ಲಿ ಮಾಡಿಸಿದ್ವಿ. ಈ ಥರ ವೆಸ್ಟರ್ನಲ್ಲಿ ಮಾಡಿಸ್ಬೇಕಂತ ಈ ಸಲ ಪ್ಲ್ಯಾನ್ ಮಾಡಿ ಮಾಡಿಸಿದ್ದೀವಿ. ಈ ಲೊಕೇಶನ್ ಬಂದು ತುಮಕೂರಿನ MG ರೋಡಲ್ಲಿ. ಆಲ್ಮೋಸ್ಟ್ ಇನ್ನೂ ಶಾಪ್ಸ್ಗಳು ಓಪನ್ ಆಗಿರಲಿಲ್ಲ. 9:30-10 ಆ ಟೈಮಲ್ಲಿ ಮಾಡಿದಂಥದ್ದು. ಅದಾದಮೇಲೆ ನಾವು ಬಂದಿದ್ದು ಕುಣಿಗಲ್ ರೋಡಲ್ಲಿ ಇರೋವಂಥ ಪೋಲಾರ್ ಬೇರ್ಗೆ. ಇಲ್ಲಿ ಕಪಲ್ ಶೂಟ್ ಕೂಡ ನಡೀತು. ಹಾಗೆ ನಮ್ಮದು ಕೂಡ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಂಡ್ರು. ನಾವು ಫಸ್ಟೇ ಮಾತಾಡ್ಕೊಂಡಿದ್ವಿ ಫೋಟೋಗ್ರಾಫರ್ಸ್ ಹತ್ರ, ಈ ಥರ ವೀಡಿಯೋಸ್ ಬೇಕು ನಮಗೆ ಅಂತ ಎಲ್ಲ ಅವರಿಗೆ ರೆಫರೆನ್ಸ್ ಎಲ್ಲ ತೋರಿಸಿ ಸ್ವಲ್ಪ ಪ್ಲ್ಯಾನ್ ಎಲ್ಲ ಹೇಳಿದ್ವಿ, ಇದೇ ಥರ ಬೇಕಂತ. ನಾವು ಕೇಳಿದ ಥರನೇ ಅವರು ಕೂಡ ಎಲ್ಲ ತೆಗೆದು ಕೊಡ್ತಿದ್ದಾರೆ. ಯಾಕಂದರೆ ಈ ಥರ ವೀಡಿಯೋ ಶೂಟ್ ಫೋಟೋಶೂಟ್ ಮಾಡಿಸ್ತೀವಿ ಅಂದಾಗ ಮಾಡೋರ್ಗೂ ಕೂಡ ತುಂಬಾ ಪೇಷನ್ಸ್ ಇರಬೇಕು. ಹಾಗೆ ಆ ವಿಡಿಯೋ ಮಾಡಿಸೋರ್ಗೂ ಕೂಡ ತುಂಬಾ ಪೇಷನ್ಸ್ ಇರಬೇಕಾಗುತ್ತೆ. ಟಿಫನ್ಗೆ ಟೈಮ್ ಆಗಿತ್ತು ಅಂದ್ಬಿಟ್ಟು ಅಲ್ಲೇ ಉಡುಪಿ ಗಾರ್ಡನ್ ಅಂತ ಹೋಟೆಲ್ ಇದೆ ರಿಂಗ್ ರೋಡ್ ಹತ್ರ. ಅಲ್ಲಿ ಟಿಫನ್ನ ಮುಗಿಸ್ಕೊಂಡು ಮತ್ತೆ ನಾವಿವಾಗ ಬಂದಿರೋವಂಥದ್ದು ಗೂಳೂರು ನಿಯರ್ ಕೈದಾಳ ಟೆಂಪಲ್ಗೆ. ಇಲ್ಲಿ ಟ್ರೆಡಿಷ್ನಲ್ ಆಗಿ ವಿಡಿಯೋ ಶೂಟ್ ನಡೆಯುತ್ತೆ. ಈಗ ಕಾಸ್ಟ್ಯೂಮ್ ಕೂಡ ಚೇಂಜ್ ಮಾಡಬೇಕಿತ್ತು, ಮತ್ತು ಮೇಕಪ್ಪು ಸ್ವಲ್ಪ ಟಚಪ್ ಮಾಡ್ಕೋಬೇಕಿತ್ತು. ಬೇಸಿಗೆ ಕಾಲ ಸ್ಟಾರ್ಟ್ ಆಗ್ತಿರೋದ್ರಿಂದ ತುಂಬಾ ಸ್ವೆಟ್ ಆಗ್ತಿರ್ತೀವಿ. ಇಂಡೋರಲ್ಲಿ ಇದ್ದಾಗ ಅಷ್ಟು ಅನಿಸಲ್ಲ, ಹೊರಗಡೆ ಬಂದಾಗಂತೂ ಸಿಕ್ಕಾಬಟ್ಟೆ ಸೆಕೆ ಆಗ್ತಿತ್ತು. ಆವಾಗ ನಮಗಂತ ಯಪ್ಪ ಸಾಕಪ್ಪ ಫೋಟೋಶೂಟ್ ಕತೆ ಅಂತ ಕೂಡ ಅನ್ನಿಸ್ತಿತ್ತು. ಆದರೆ ಏನು ಮಾಡೋಕ್ಕಾಗಲ್ಲ, ಪ್ಲ್ಯಾನ್ ಮಾಡಿದ್ದೀವಿ, ಅಂದ್ಕೊಂಬಿಟ್ಟಿದ್ದೀವಿ, ಅದನ್ನೆಲ್ಲ ಮುಗಿಸ್ಲೇಬೇಕಂತ. ಎಷ್ಟಾಗುತ್ತೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಹೇಗೋ ಮಾಡ್ತಾಯಿದ್ದೀವಿ. ತುಂಬಾ ಕಷ್ಟ ಇರುತ್ತೆ. ನೋಡಿದಷ್ಟು ಸುಲಭ ಅಂತೂ ಅಲ್ವೇ ಅಲ್ಲ ಈ ಒಂದು ಹೊರಗಡೆ ಶೂಟ್ ಮಾಡಿಸೋದು. ಆ ಟೆಂಟಲ್ಲಿ ಡ್ರೆಸ್ ಚೇಂಜ್ ಮಾಡೋ ಅಷ್ಟರಲ್ಲಿ ಎಷ್ಟು ಸೆಕೆ ಆಯಿತು, ಎಷ್ಟು ಹಿಂಸೆ ಆಯಿತು ಅಂದರೆ ಅದು ನಿಜವಾಗ್ಲೂ ಫೀಲ್ ಮಾಡಿರೋರ್ಗೆ ಅಷ್ಟೇ ಗೊತ್ತು. ಬಟ್ ಔಟ್ಪುಟ್ ನೋಡೋರ್ಗೆ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ತೀವಿ ಅಷ್ಟೇ. ಈ ಸ್ಯಾರಿನ ವೇರ್ ಮಾಡಿದ್ದಾರೆ ಇವಾಗ. ಸಿಂಪಲ್ಲಾಗಿ ನ್ಯಾಚುರಲಾಗಿ ಬೇಕು ನಮಗೆ ವೀಡಿಯೋಸ್ ಅಂದ್ಬಿಟ್ಟು ಆದಷ್ಟು ಜಾಸ್ತಿ ಎಲ್ಲ ಹೆವಿಯಾಗಿ ಯಾವುದನ್ನು ಮಾಡಿಲ್ಲ. ಜುವೆಲ್ಸ್ ಆಗಿರ್ಬೋದು, ಸ್ಯಾರಿ ಆಗಿರ್ಬೋದು, ಹೇರ್ ಸ್ಟೈಲ್ ಆಗಿರ್ಬೋದು, ಎಲ್ಲದೂ ಅಷ್ಟೇ ನ್ಯಾಚುರಲಾಗಿ ಬೇಕಂತಲೇ ನಾವು ಪ್ಲ್ಯಾನ್ ಮಾಡಿದ್ದು. ಅದೇ ಥರನ ಈಗ ನಮ್ಮ ಕಪಲ್ಸ್ ರೆಡಿ ಆಗಿದ್ದಾರೆ ಫುಲ್ಲು ಟ್ರೆಡಿಷ್ನಲ್ ಲುಕ್ಕಲ್ಲಿ. ಈ ಒಂದು ಸ್ಯಾರಿ ಕೂಡ ನಮ್ಮ RP ಫ್ಯಾಷನ್ಸ್ದೇ. ನಾನು ಕೂಡ ಒಂದು ಸಲ ಈ ಸ್ಯಾರಿನ ವೇರ್ ಮಾಡಿದ್ದೆ, ಇದೇ ಥರ ಸ್ಯಾರಿ.
ಸೇಮ್ ಕಾಂಬಿನೇಷನ್ನೇ ಅವರು ಕೂಡ ಪರ್ಚೇಸ್ ಮಾಡಿ ತೊಗೊಂಡಿದ್ರು, ಇದೇ ಥರ ಬೇಕಂತ. ಅವ್ರದ್ದು ಫೋಟೋಶೂಟ್ ಸ್ಟಾರ್ಟ್ ಆಯಿತು. ಅವ್ರನ್ನ ಕಳಿಸ್ಕೊಟ್ಬಿಟ್ಟು ಇವಾಗ ನಾನು ರೆಡಿ ಆಗ್ತಾಯಿದ್ದೀನಿ. ಸಿಕ್ಕಾಬಟ್ಟೆ ಸೆಕೆ ಆಗ್ತಿತ್ತು, ಬಿಸಿಲು ನೋಡ್ತಿರ್ಬೋದು ಹೇಗಿದೆ ಅಂತ. ಎಷ್ಟು ಟಚಪ್ ಮಾಡಿಕೊಂಡ್ರು ಮೇಕಪ್ಪು ಸ್ವಲ್ಪ ಕಷ್ಟ ಆಗ್ತಿತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ, ಅಂದ್ಕೊಂಬಿಟ್ಟಿದ್ದೀವಿ ಮಾಡಲೇಬೇಕಂತ. ಎಲ್ಲ ರೆಡಿ ಮಾಡ್ಕೊಂಡು ಈಗ ನಾವು ಒಳಗಡೆ ಹೋಗ್ತಾಯಿದ್ದೀವಿ. ಈ ಒಂದು ಹೇರ್ ಸ್ಟೈಲ್ ಮಾಡ್ಕೊಬೇಕು, ಇದೇ ಥರ ಬ್ಲೌಸ್ ಹೊಲಿಸಿ ಅದಕ್ಕೆ ಸೂಟ್ ಆಗೋ ಥರನೇ ಜ್ಯುವೆಲ್ಸ್ ಎಲ್ಲ ಮ್ಯಾಚ್ ಮಾಡ್ಕೋಬೇಕಂತ ತುಂಬಾ ಪ್ಲ್ಯಾನ್ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಅದೇ ಥರ ಇವತ್ತು ವಿಡಿಯೋ ಶೂಟ್ ಕೂಡ ನಡೀತಾ ಇದೆ. ಕಪಲ್ದು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿತ್ತು. ನಾನು ರೆಡಿಯಾಗಿ ಹೋಗೋ ಅಷ್ಟರಲ್ಲಿ ಈಗ ನಮ್ಮದು ಕೂಡ ವಿಡಿಯೋ ಶೂಟ್ ಮಾಡಿ ಕೊಡ್ತಾರೆ. ತೋರಿಸ್ತೀನಿ ನಿಮ್ಗೆ ಹೇಗೆ ಬರುತ್ತೆ ಅಂತ. ಏನೇ ಹೇಳಿದ್ರು ಹೆಣ್ಮಕ್ಳಂತೂ ಟ್ರೆಡಿಷ್ನಲ್ ಲುಕ್ಕಲ್ಲಿ ಹೇಗೇ ಇದ್ದರೂ ತುಂಬಾ ಚೆನ್ನಾಗಿ ಕಾಣಿಸ್ತಾರಲ್ವ. ನನಗಂತೂ ತುಂಬಾ ಇಷ್ಟ ಆಯಿತು. ನಮ್ಮ ಕಪಲ್ಸ್ ಇಬ್ಬರು ತುಂಬ ಚೆನ್ನಾಗಿ ಕಾಣಿಸ್ತಿದ್ರು, ತುಂಬ ಚೆನ್ನಾಗಿ ಬಂದಿದೆ ವಿಡಿಯೋ ಕೂಡ. ಅದನ್ನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದಾದಮೇಲೆ ಇವಾಗ ನಂದು ಒಂದು 30 to 40 ಸೆಕೆಂಡ್ಸ್ ಸಾಕು ನನಗೆ ವಿಡಿಯೋ ಅಂತ ಕೇಳಿದ್ದೆ. ಅದೇ ಥರ ಈಗ ಅವರು ಕ್ಲಿಪ್ಪಿಂಗ್ಸ್ ಎಲ್ಲ ತಗೊತಿದ್ದಾರೆ, ಮತ್ತು ಎಡಿಟಿಂಗ್ ಕೂಡ ಅವ್ರಿಗೆ ಮಾಡ್ಕೊಡೋಕೆ ಹೇಳಿದೆ. ಯಾಕಂದರೆ ನಂಗೆ ತುಂಬಾ ಟೈಮ್ ಕಡಿಮೆ ಇತ್ತು, ಹಾಗಾಗಿ ಅವರಿಗೆ ಒಪ್ಪಿಸ್ಬಿಟ್ಟಿದ್ದೆ, ನೀವೇ ಮಾಡಿಕೊಡಿ ಅಂತ. ಸರಿ ಅಂದ್ಬಿಟ್ಟು ಇವಾಗ ವಿಡಿಯೋ ಶೂಟ್ ಎಲ್ಲ ಮಾಡ್ತಿದ್ದಾರೆ. ಆವತ್ತು ಅಲ್ಲಿ ಏನೋ ಪೂಜೆ ಬೇರೆ ನಡೀತಾ ಇತ್ತು. ಅಲ್ಲಿರೋವಂಥ ಎಲ್ಲರಿಗೂ ಊಟದ ವ್ಯವಸ್ಥೆ ಕೂಡ ಇತ್ತು, ಹಂಗಾಗಿ ಫ್ರೀಯಾಗಿರೋರು ಊಟ ಕೂಡ ಎಲ್ಲ ಮಾಡ್ಕೊಬೋದಿತ್ತು. ಮತ್ತು ನಮ್ಮದು ಫೋಟೋಶೂಟ್ ನಡೆಯೋ ಟೈಮಲ್ಲಿ ಸ್ವಲ್ಪ ಜನ ಕೂಡ ಜಾಸ್ತಿ ಇದ್ದರು. ಅಲ್ಲಿ ಊಟ ಎಲ್ಲ ಮಾಡ್ತಿದ್ದರಿಂದ ಸ್ವಲ್ಪ ವೆಯ್ಟ್ ಮಾಡಿ ಫೈನಲಿ ಫೋಟೋಶೂಟ್ ವಿಡಿಯೋ ಶೂಟ್ ಅಲ್ಲಿ ಮುಗೀತು. ಮತ್ತು ಇವಾಗ ನಾವು ಹೋಗ್ತಿರೋದು ಮತ್ತೆ ನಮ್ಮದು ಲಾಸ್ಟ್ ಲೊಕೇಶನ್ನು ನಾಗವಲ್ಲಿ ಹತ್ರ ಒಂದು ಕೆರೆ ಇದೆ. ಅಲ್ಲಿ ಗ್ರೀನರಿ ಎಲ್ಲ ತುಂಬಾ ಚೆನ್ನಾಗಿದೆ. ಮತ್ತು ಸನ್ಸೆಟ್ ಆಗೋ ಟೈಮಲ್ಲಿ ಅಲ್ಲಿ ಶೂಟ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಿಸಿಲು ತಡೆಯೋಕ್ಕಾಯ್ತಾ ಇಲ್ಲ, ಸಾಕಾಗ್ಬಿಟ್ಟೈತೆ ಫೋಟೋಶೂಟ್. ಇನ್ನು 70% ಆಗಿಲ್ಲ, ಆಗಲೇ ಸುಸ್ತಾಗ್ಬಿಟ್ಟಿದ್ದಾರೆ. ನೋಡಿ ಎಷ್ಟು ನೋಡಿ ನಿದ್ದೆ ಮಾಡಿದ್ದೆ ಒಂದು. ಕೆಲಸ ತುಂಬಾ ಕಡಿಮೆ ಇದ್ದರೂ ಟಯರ್ಡ್ ಅಂತೂ ಸಿಕ್ಕಾಬಟ್ಟೆ ಆಗುತ್ತೆ ಈ ಥರ ಪ್ರೀ ವೆಡ್ಡಿಂಗ್ ಶೂಟ್ಗೆಲ್ಲ ಬಂದಾಗ. ಯಾಕಂದರೆ ಟ್ರಾವೆಲ್ ಮಾಡ್ತಾ ಇರ್ತೀವಿ, ಮತ್ತು ಆ ಒಂದು ಕಾಸ್ಟ್ಯೂಮ್ ಎಲ್ಲ ಕ್ಯಾರಿ ಮಾಡಿಕೊಂಡು ಮೇಕಪ್ ಕ್ಯಾರಿ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಹಂಗಾಗಿ ಸ್ವಲ್ಪ ಸುಸ್ತಾಗಿದ್ರು ಅಷ್ಟೇ. ಮತ್ತು ಇಲ್ಲಿ ಈಗ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡ್ವಿ, ಸ್ವಲ್ಪ ಮೇಕಪ್ ಟಚಪ್ಪು ಹೇರ್ ಸ್ಟೈಲ್ ಎಲ್ಲ ಚೇಂಜ್ ಮಾಡಿಕೊಂಡು ಈ ಥರ ಒಂದು ಗೌನಲ್ಲಿ ಶೂಟ್ ನಡೀತು. ಇದು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಆ ಗ್ಯಾಪಲ್ಲಿ ನಂದು ಇಲ್ಲೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊತೀವಿ ಅಂತ ಹೇಳಿದರು. ಸರಿ ಅಂದ್ಬಿಟ್ಟು ನಾನು ವೆಯ್ಟ್ ಮಾಡ್ತಿದ್ದೆ. ವೆಯ್ಟ್ ಮಾಡೋ ಟೈಮಲ್ಲಿ ನಿಜವಾಗ್ಲೂ ಸುಮ್ಮನೆ ಟೈಮ್ ಪಾಸ್ ಮಾಡೋದು ತುಂಬಾ ಕಷ್ಟ. ಆ ಟೈಮಲ್ಲಿ ನಾನು ಒಂದಷ್ಟು ರೀಲ್ಸ್ ಎಲ್ಲ ಮಾಡಿಕೊಂಡೆ. ಒಂದೇ ವಿಡಿಯೋ ಮಾಡಿದ್ದು, ಬಟ್ ಅದೇ ಸಾಕು, ತುಂಬಾ ಚೆನ್ನಾಗಿ ಬಂತು. ತುಂಬ ಜನಕ್ಕೆ ಇಷ್ಟ ಆಯಿತು. ಇದು ಆಲ್ರೆಡಿ ನಾನು ರೀಲ್ಸಲ್ಲಿ ಪೋಸ್ಟ್ ಮಾಡಿದ್ದೆ. ಯಾವ ಹಾಡಿರ್ಬೋದು ಇದು ಅಂತ ಗೆಸ್ ಮಾಡಿ. ಮತ್ತು ಕಪಲ್ತು ವಿಡಿಯೋ ಶೂಟ್ ಕೂಡ ನಡೀತಾ ಇತ್ತು. ಆಲ್ಮೋಸ್ಟ್ ಸನ್ಸೆಟ್ ಆಗೋ ಟೈಮು. ಇಲ್ಲಿ ಇನ್ನೊಂದು ಕಾಸ್ಟ್ಯೂಮ್ನ ಚೇಂಜ್ ಮಾಡಿ ಕೆರೆ ಹತ್ರ ಸೇವ್ ದ ಡೇಟ್ ಅದೊಂದು ಶೂಟ್ ಮಾಡಿಸೋ ಪ್ಲ್ಯಾನ್ ಇತ್ತು. ಅದಕ್ಕೆ ಇವಾಗ ನಾವು ಹೋಗ್ತಾ ಇದ್ದೀವಿ. ನೋಡಿ ಈ ಥರ ಆಲ್ರೆಡಿ ಬೇಸಿಗೆ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಡ್ರೈ ಆಗಿದೆ, ಇಲ್ಲಾಂದರೆ ಇನ್ನೂ ಚೆನ್ನಾಗಿರುತ್ತೆ ಈ ಒಂದು ಜಾಗ. ನಾನೀಗೊಂದು 2 to 3 months ಬ್ಯಾಕ್ ಒಂದ್ಸಲ ಇಲ್ಲಿ ಬಂದಿದ್ದೆ ನನ್ನ ಫ್ರೆಂಡ್ದು ಪ್ರೀ ವೆಡ್ಡಿಂಗ್ ಶೂಟಿಗೆ. ಆವಾಗ ತುಂಬ ಚೆನ್ನಾಗಿತ್ತು. ನೋಡಿ ಇವಾಗ ಕೆರೆ ಹತ್ರ ಬಂದಿದ್ದೀವಿ. ಇಲ್ಲಿ ಸ್ವಲ್ಪ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಮತ್ತೊಂಥರ ಇಲ್ಲಿ ವಿಡಿಯೋ ಶೂಟು ನಡೆಯುತ್ತೆ ಇವಾಗ. ಈ ಥರ ನಾವೆಲ್ಲ ನಮ್ಮ ಮದುವೆ ಟೈಮಲ್ಲೆಲ್ಲ ಇರಲಿಲ್ಲ. ನಾವಂತೂ ಇದನ್ನೆಲ್ಲ ತುಂಬಾ ಮಿಸ್ ಮಾಡ್ಕೊಂಡ್ವಿ ಅಂತಲೇ ಹೇಳ್ಬೋದು. ಈಗ ಮದುವೆ ಆಗೋರಂತೂ ಎಲ್ಲರೂ ಕಂಪಲ್ಸರಿ ಮಾಡಿಸ್ತಾರೆ. ಯಾಕಂದರೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಕಪಲ್ಸಿಗೆ. ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಒಳ್ಳೆ ಟೈಮ್ ಸಿಗುತ್ತೆ, ಮತ್ತು ಬಾಂಡಿಂಗ್ ಕೂಡ ಇನ್ನೂ ಚೆನ್ನಾಗಿ ಬಿಲ್ಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಹಿಡ್ಕೊಂಡು ನೋಡಿ ಎಷ್ಟು ಕಷ್ಟಪಡ್ತಾವ್ರೆ ಕಪಲ್ಸ್ ಚೇರ್ ಎತ್ಕೊಂಡು. ಹೆಂಗೆ ಏನ್ ಕೊಡು ಮೇಡಮ್ ಶೂಟ್ ಕ್ಲೋಸ್ ಮಾಡಿ ನೋಡಿ ನೀರು ಓಕೆ ಶೂನ್ ಎಂದ ಬಿಡ್ತಾವಣ ನೀರಲ್ಲಿ ಬರೀ ಇಲ್ಲ ಕೆಳಗಡೆ ಇಳೆ ಬೀಳ್ತಾ ಇಲ್ಲ. ಶೂ ಹಾಕೊಂಬಲ್ಲ ಕುಳಿತಾಗಲ್ಲ ಬನ್ರಿ, ನಾನು ಆರಾಮ ಹಾಕೊಂಡು ನಾವು ಕಾಲು ತೊಳ್ಕೊಂಡು ಚೆನ್ನಾಗುತ್ತೆ. ಈ ಕಡೆ ಬನ್ರಿ. ನೀನ್ ನನ್ನ ಜೊತೆ ಬಂದ್ರೆ ಸಿಡಿಯಲ್ವಾ? ಅಲ್ಲೋಗು, ನೀರು ಒಳಗೆ ಹೋಗ್ಬೇಡ, ಇಲ್ವಾ? ಸನ್ಸೆಟ್ ಆಗ್ತಿತ್ತು ಆ ಟೈಮಲ್ಲಿ. ಈ ಒಂದು ಜಾಗ ಎಷ್ಟು ಚೆನ್ನಾಗಿ ಎಷ್ಟು ಪೀಸ್ಫುಲ್ಲಾಗಿತ್ತು ಅಂದರೆ ಅಲ್ಲಿ ಬೇರೆ ಯಾರೂ ಇರಲಿಲ್ಲ. ಅಂದರೆ ಫೋಟೋಶೂಟ್ ಮಾಡೋರು ಸ್ವಲ್ಪ ದೂರದಲ್ಲೆಲ್ಲ ಮಾಡ್ಕೊತಿದ್ರು. ಬಟ್ ಈ ಜಾಗದಂತೂ ನಂಗೆ ತುಂಬಾ ಇಷ್ಟ ಆಯ್ತು ಅಂತಲೇ ಹೇಳ್ಬೋದು. ಇಲ್ಲಿ ಇವಾಗ ವಿಡಿಯೋ ಮತ್ತು ಫೋಟೋಶೂಟ್ ನಡೆಯುತ್ತೆ ಕಪಲ್ಸ್ದು. ತುಂಬಾ ಪೀಸ್ಫುಲ್ಲಾಗಿದ್ದಂಥ ಜಾಗ ಇವತ್ತು. ಚೆನ್ನಾಗಿತ್ತು. ಆ ಒಂದು ವೆದರ್ ಆಗಿರ್ಬೋದು, ಅಲ್ಲಿ ಆ ನೀರಿನ ಸೌಂಡು ಮತ್ತು ಸನ್ಸೆಟ್ ನೋಡೋಕ್ಕೆ ಎಷ್ಟು ಸಖತ್ತಾಗಿತ್ತು ಗೊತ್ತಾ.
ಈಗ ವಿಡಿಯೋ ಶೂಟ್ ನಡೀತಾ ಇದೆ ಇಲ್ಲೂ ಕೂಡ. ಇದೆಲ್ಲದನ್ನು ನಾನು ಶಾರ್ಟ್ಸಲ್ಲಿ ವಿತ್ ಮ್ಯೂಸಿಕ್ ಅಪ್ಲೋಡ್ ಮಾಡ್ತೀನಿ. ಕೆಲವೊಂದು ಡ್ರೆಸ್ಗಳು ಇನ್ನೂ ಚೆನ್ನಾಗಿ ಪ್ಲ್ಯಾನ್ ಮಾಡ್ಬೋದಿತ್ತು, ನಮಗೆ ಟೈಮ್ ಇರಲಿಲ್ಲ. ಹಾಗಾಗಿ ಎಷ್ಟು ಇದೆ ನಮ್ಮ ಹತ್ರ, ಇಲ್ಲಿ ಏನು ಅರ್ಜೆಂಟಿಗೆ ಸಿಗುತ್ತೆ ಅದನ್ನು ನಾವು ಅರೇಂಜ್ ಮಾಡಿಕೊಂಡು ತೊಗೊಂಡೋಗಿದ್ವಿ. ಫೈನಲಿ ಚೆನ್ನಾಗೇ ಆಯಿತು, ನಾವು ಅಂದ್ಕೊಂಡಿದ್ದ ಥರನೇ ಇನ್ನೂ ಚೆನ್ನಾಗೇ ಬಂತಂತಲೇ ಹೇಳ್ಬೋದು. ಆದರೆ ಅದು ಕೆಲವರೆಲ್ಲ ಇನ್ನೂ ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾರೆ. ಅದೇ ನಾನು ಹೇಳಿದ್ನಲ್ಲ, ಅದಕ್ಕೆಲ್ಲ ತುಂಬಾ ಟೈಮ್ ಬೇಕು. ನಾನು ಸ್ವಲ್ಪ ವರ್ಕಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟೆ. ಹಾಗೆ ಕಾವ್ಯ ಅವರು ಕೂಡ ವರ್ಕಿಂಗ್ ಆಗಿರೋದ್ರಿಂದ ಅವ್ರಿಗೂ ಅಷ್ಟು ಟೈಮ್ ಇರಲಿಲ್ಲ ತುಂಬ ಎಲ್ಲ ಪ್ಲ್ಯಾನ್ ಮಾಡೋಕ್ಕೆ. ಹಾಗಾಗಿ ನಮ್ಗೆ ಎಷ್ಟಾಗುತ್ತೆ ಅಷ್ಟನ್ನು ಪ್ಲ್ಯಾನ್ ಮಾಡಿಕೊಂಡು ಫೈನಲಿ ಇವತ್ತು ಪ್ರೀ ವೆಡ್ಡಿಂಗ್ ಶೂಟ್ನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಹಾಗೆ ಮದುವೆ ಕೂಡ ಇನ್ನೇನು ಫೆಬ್ರವರಿ 14 ಮತ್ತು 15 ಇರೋದು. ವ್ಯಾಲೆಂಟೈನ್ಸ್ ಡೇ ದಿನ ರಿಸೆಪ್ಷನ್ನು, ಹಾಗೆ ಶಿವರಾತ್ರಿ ಹಬ್ಬದ ದಿನ ಧಾರೆ ಬಂದಿದೆ. ಆವತ್ತು ಮದುವೆ ಕೂಡ ನಡೀತಿದೆ. ಆಲ್ಮೋಸ್ಟ್ ವೀಡಿಯೋ ನಾನು ಅಪ್ಲೋಡ್ ಮಾಡೋದೇ ಸ್ವಲ್ಪ ಲೇಟ್ ಆಗೋಯ್ತು, ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಆಗಲಿಲ್ಲ. ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ, ಹತ್ರದಲ್ಲಿ ಯಾರಾದರೂ ಇದ್ದರೆ ದಯವಿಟ್ಟು ಬನ್ನಿ, ನೀವು ಕೂಡ ಮದುವೆಗೆ ಅಟೆಂಡ್ ಮಾಡಿ ಅಂತಲೇ ಕೇಳ್ತೀನಿ. ಯಾಕಂದರೆ ನನ್ನ ಕಡೆಯಿಂದ ಇನ್ವಿಟೇಷನ್ನು ನನ್ನ ಫ್ರೆಂಡ್ ಮದುವೆಗೆ ಯಾರೆಲ್ಲ ಬರ್ತೀರಾ ಅಂತ ನೋಡೋಕ್ಕೆ ನಾನು ಕೂಡ ಕಾಯ್ತಾ ಇದ್ದೀನಿ. ಗೊತ್ತಿರೋರಿಗೆಲ್ಲ ತುಂಬಾ ಇನ್ವಿಟೇಷನ್ ಎಲ್ಲ ಕೊಟ್ಟು ಕಾವ್ಯ ಅವ್ರು ಕೂಡ ಕರೆದಿದ್ದಾರೆ. ಬಟ್ ಯಾರೆಲ್ಲ ಬರ್ತಾರೆ ಅನ್ನೋ ಒಂದು ಎಕ್ಸೈಟ್ಮೆಂಟ್ ನಮಗೂ ಕೂಡ ಇದೆ. ಆದಷ್ಟು ಬೇಗ ಮದುವೆ ವೀಡಿಯೋದಲ್ಲಿ ನಾನು ಸಿಗ್ತೀನಿ. ಇನ್ನು 2 days ಅಷ್ಟೇ ಇರೋದು, ಸಾರಿ ನಾಳೆನೇ ಇರೋದು ರಿಸೆಪ್ಷನ್ನು. ನಾಡಿದ್ದು ಇವಾಗ ವೀಡಿಯೋ ಪೋಸ್ಟ್ ಮಾಡೋ ದಿನ ನಾನು ಹೇಳ್ತಾ ಇರೋದು. ನಾಳೆ ನಾಡಿದ್ದೆ ಮದುವೆ ಇರೋದು. ಯಾರಾದರೂ ನೋಡ್ತಾ ಇದ್ದೀರಾ ಅಂದರೆ ಬನ್ನಿ, ನೀವು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿ ಕಾವ್ಯ ಅವ್ರ ಮದುವೆಗೆ ವಿಶ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮದುವೆ ಇರೋದು ತುಮಕೂರಿಂದ 20 kilometers ಆಗುತ್ತೆ. ಕರಿಕಲ್ಲು ಆಂಜನೇಯ ಟೆಂಪಲ್ ಅಂದ್ಬಿಟ್ಟು ಇನ್ವಿಟೇಷನ್ನ ಹಾಕಿರ್ತೀನಿ, ಈಗ ಲಾಸ್ಟ್ ವೀಡಿಯೋ ಎಂಡಲ್ಲಿ ಹಾಕಿರ್ತೀನಿ. ಈ ಇನ್ವಿಟೇಷನ್ ಯಾರಿಗೆ ತಲುಪಬೇಕಿತ್ತು, ಅವ್ರ ಕಡೆಯಿಂದ ತಲುಪಿಲ್ಲ ಅಂತಂದರೆ ಇಲ್ಲಿ ವೀಡಿಯೋ ಯಾರಾದರೂ ನೋಡ್ತಿದ್ರೆ ನೀವು ಕೂಡ ಬಂದು ವಿಶ್ ಮಾಡಿ ಕಪಲ್ಸ್ಗೆ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಇದಾಗಿತ್ತು ಇವತ್ತಿನ ವೀಡಿಯೋ. ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಹೊಸ್ದಾಗೆಲ್ಲ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಆದಷ್ಟು ಬೇಗ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.